ನಮಸ್ಕಾರ. ಟಿಪ್ ಫಾರ್ ದ ಡೇ. ಇಲ್ಲಿವರೆಗೂ ನೀವು ಕೇಳಿರಬಹುದು, ಇದು ತಿಂದ್ರೆ ಅದು ತಿಂದ್ರೆ ನಮ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಮ್ ಬ್ಯೂಟಿ ಇಂಪ್ರೂವ್ ಆಗುತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ತಿನ್ಬಾರದು. ತಿಂದೇ ಇದ್ರೆ ನಮ್ಗೆ ಸೇಮ್ ಹೆಲ್ತ್ ಬೆನಿಫಿಟ್ಸ್ ಬರಬಹುದು. ಇದರಲ್ಲಿ ಇರೋ ನಿಗೂಢ ರಹಸ್ಯ ಆಟೋಫೇಜಿ ಅಂತಾರೆ. ವಾಟ್ ಇಸ್ ಆಟೋಫೇಜಿ? ಫಾಸ್ಟಿಂಗ್ ಫಾರ್ ಮಿನಿಮಮ್ ಪೀರಿಯಡ್ ಆಫ್ 24 hours ವಿತೌಟ್ ಈಟಿಂಗ್. ಬಟ್ ರಿಮೆಂಬರ್, ಹೈಡ್ರೇಟ್ ಮಾಡಬೇಕು. ಯು ಕ್ಯಾನ್ ಡ್ರಿಂಕ್ ವಾಟರ್ ಅಂಡ್ ಬೇಕಾದ್ರೆ ನಮಗೆ ಗ್ರೀನ್ ಟೀ ತಗೋಬಹುದು ಅಥವಾ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್. ಹೌ ಡಸ್ ಇಟ್ ಹೆಲ್ಪ್? ಡ್ಯೂರಿಂಗ್ ದಿಸ್ ಫಾಸ್ಟಿಂಗ್ ಪೀರಿಯಡ್ ನಮ್ಮ ಬಾಡಿಗೆ ಎನರ್ಜಿ ಬೇಕಲ್ವಾ, ಆವಾಗ ಆಟೋ ಕ್ಲೀನ್ ಅಪ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೆಲ್ಯುಲರ್ ಲೆವೆಲ್ ಅಲ್ಲಿ. ನಮ್ಮ ಬಾಡೀಸ್ ಅಲ್ಲಿ ಇರೋದು ಸೆಲ್ಸ್ ಅಲ್ಲಿ ಎಲ್ಲ ಡ್ಯಾಮೇಜ್ಡ್ ಪಾರ್ಟ್ಸ್, ಡ್ಯಾಮೇಜ್ಡ್ ಪ್ರೋಟೀನ್ಸ್, ಬ್ಯಾಕ್ಟೀರಿಯಾ, ವೈರಸಸ್ ಬ್ರೇಕ್ ಡೌನ್ ಆಗಿ ಬಾಡಿ ರೀಸೈಕಲ್ಸ್ ಇಟ್ ಟು ಮೇಕ್ ನ್ಯೂ ಸೆಲ್ ಪಾರ್ಟ್ಸ್. So, num same cell becomes more healthier and it becomes more new. That means you look younger and you become more healthier. Idu allade nerve signal transmission nam brain nalli improve agutte. So it can protect you against Alzheimer's. Persistent damage agirutte na cells ge, it avoids that. So it avoids cell death and potentially cancerous cells remove agutte. Oxidative stress kadime agutte. Innu en beku?